ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಬುಚ್ಯತೆ. ಯಾವುದಾಗಿತ್ತು? ಚರಣಾದಿಚಿಚೇನ್ನ ಏನು ನಡೆದಿತ್ತು ಈಗ ಒಟ್ಟಿನ ಮೇಲೆ? ಒಂದು ಕರ್ಮದ ಭೂತ ಬಂಧವೇ ಸಂಸಾರ ಅಲ್ಲ. ಎರಡನೇದು ಕರ್ಮ ಸವಿದ್ರೆ ಸಾಧ್ಯ ಇಲ್ಲ, ಸವಿಯೋದೇ ಇಲ್ಲ ಕರ್ಮ. ನೆಕ್ಸ್ಟ್ ಏನು ಮಾಡಬೇಕೀಗ? ಹುಟ್ಟು ಸಾವು. ಅದು ಸುಲಭ ಅಲ್ಲ. ಮತ್ತೆ ಆಗಲಿ ಬಿಡಿ ಆಮೇಲೆ ಮಾಡ್ತೀವಿ, ಮುಂದೆ ಮಾಡ್ತೀವಿ, ಪೋಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಈ ಸ್ಟೇಜ್ ತುಂಬ ಜನ ಈ ಲೆವೆಲಲ್ಲಿ ಏನು ಮಾಡ್ತಾರೆ, ಆಯಿತು ಬಿಡಿ ಮುಂದೆ ನೋಡೋಣ. ಪರೀಕ್ಷೆ ಇರೋದು ಗೊತ್ತಿದ್ದೇ ಪೋಸ್ಟ್ಪೋನ್ ಮಾಡ್ಕೊಂಡು ಫೇಲ್ ಆಗ್ತಾರೆ. ಅದೇನು ಪರೀಕ್ಷೆ ಎಲ್ಲ ಫಿಕ್ಸಡೇ ಅದು ಮೈ ಮರೆತು ಬಿಡ್ತಾರೆ. ಆಮೇಲೆ ಟೂ ಲೇಟ್, ಮೊದಲು ಟೂ ಅರ್ಲಿ ಅಂತ ಹೇಳಿ ಆಮೇಲೆ ಟೂ ಲೇಟ್ ಅಂತ ಓದೋ ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಒಂದು ವರ್ಷದಲ್ಲಿ ಹಾಗೆ ಆ ವರ್ಷದ ಓದು ಮುಗಿಸ್ಬೇಕು. ಹಾಗೆ ಜನ್ಮದ ಕೆಲಸ ಮುಗಿಸ್ಬೇಕು, ನಾವು ಸಾಧನೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಮತ್ತೆ ಅಂತ ಅನ್ಲಕ್ಕೆ ಹೋಗಬಾರ್ದು. ಯಾಕೆ ಹೋಗಿ ಬರೋದು ಎಷ್ಟು ಕಷ್ಟದ ಕೆಲಸ ನೋಡಿ ಅಂತ ಹೇಳ್ತಾರೆ. ಅನರ್ಥಕ್ಕೆ ಮಿತಿ ಚೇನ್ನ ತದಪೇಕ್ಷತ್ವಾತು ತರ್ಹಿ ರಮಣೀಯಾ ಕಪೂಯ ಇತ್ಯೇವ ಸ್ಯಾತ್. ಚರಣ ಶಬ್ದಸ್ಯ ಅನರ್ಥಕ್ಕೆ ಮಿತಿ ಚೇನ್ನ ಚರಣಾಪೇಕ್ಷತ್ವಾತ್ ರಮಣೀಯತ್ವಾದೇಹೇ ತಜ್ಞಾಪನಾರ್ಥತ್ವೇನ ಉಪಪತ್ತೇಹೇ. ಹಾಗಿದ್ದರೆ ಚರಣ ಚರಣ ಅಂತ ಹೇಳಿದಾರಲ್ಲ, ಚರಣ ಅಂತ ಯಾಕೆ ಹೇಳ್ತೀರಿ? ಏನು ಹೇಳಿದರೆ ಸಾಕಾಗಿದ್ದರೆ ಒಳ್ಳೆಯದು ಕೆಟ್ಟದ್ದು ಅಂತ ಅಷ್ಟೇ ಹೇಳ್ಬೋದು ಅಂದ್ರೆ ಅಲ್ಲ. ಒಳ್ಳೆಯದು ಮಾಡಿದರೆ, ಕೆಟ್ಟದ್ದು ಮಾಡಿದರೆ, ಕೊಲೆ ಕೆಟ್ಟದ್ದು ಅಷ್ಟೇ, ಮಾಡಿದವನು ಹಿಡ್ಕೊಡುತ್ತದೆ, ಯಾರನ್ನೂ ಬಂಧನ ಮಾಡೋದಿಲ್ಲ. ಅದೇ ರೀತಿ ಯಜ್ಞ ದೊಡ್ಡದು, ಮಾಡಿದವನಿಗೆ ಉಪಯೋಗ, ಉಳಿದವರಿಗೆಲ್ಲ. ಅದಕ್ಕೆ ಚರಣ ಅಂತ ಹೇಳಿದ್ದು. ಕಪೂಯ ಚರಣ, ರಮಣೀಯ ಚರಣ. ಒಳ್ಳೆಯದನ್ನು ನಡೆಸೋನು, ಕೆಟ್ಟದ್ದನ್ನು ಮಾಡೋನು. ಒಳ್ಳೆಯದನ್ನು ನಡೆಸೋವನಿಗೆ ಉದ್ಧಾರ, ಕೆಟ್ಟ ಸ್ವರ್ಗಾದಿಗಳು, ಕೆಟ್ಟದ್ದು ಮಾಡಿದವನಿಗೆ ನರಕಾದಿಗಳು. ಇತಿ ಅನರ್ಥಕ್ಕೆ ಮಿತಿಚೇನ್ನ ತದಪೇಕ್ಷತ್ವ. ಓಂ ಸುಕೃತ ದುಷ್ಕೃತೇ ವೇತಿತು ಬಾದರಿ. ಕೆಲವೊಂದು ಬಾದರಿ ಅಂತ ಮುನಿಗಳು ಅವ್ರು ಹೇಳ್ತಾರೆ, ಸುಕೃತ ದುಷ್ಕೃತೇ ವೇತಿ ಬಾದರಿ. ಧರ್ಮಂ ಚರತ ಮಾ ಧರ್ಮಂ, ಧರ್ಮಾಚರಣೆಯನ್ನು ಮಾಡಿ. ಮಾ ಮಾ ಅಂಬುದು ಡೋಂಟ್ ಅಂತ ಅರ್ಥ. ಅಧರ್ಮವನ್ನು ಮಾಡಬೇಡಿ. ಇತ್ಯಾದಿ ಪ್ರಯೋಗ ಸುಕೃತ ದುಷ್ಕೃತೇ ಚರಣ ಶಬ್ದೋಕ್ತೇ ಇತಿ ಬಾದರಿರ್ಮನ್ಯತೆ. ಸುಕೃತ ದುಷ್ಕೃತಗಳೇ, ಒಳ್ಳೇದು ಮಾಡು ಕೆಟ್ಟದ್ದು ಮಾಡು ಅಂದರು ಒಂದೇ, ಪುಣ್ಯ ಮಾಡು ಪಾಪ ಮಾಡಬೇಡ ಅಂದರು ಒಂದೇ. ಆ ಅರ್ಥದಲ್ಲಿ ಹೇಳ್ತಾ ಇತಿ ಬಾದರಿರ್ಮನ್ಯತೆ. ಸುಶಬ್ದಾತ್ ಸ್ವಸಿದ್ಧಾಂತೋಪಿ ಸಯೇವೇತಿ ಸೂಚಯತಿ. ಬೇರೆ ವಿಷಯ ಮಾತಾಡದೆ ಬಾದರಿ ಕೋಟ್ ಮಾಡಿದ್ರಲ್ಲ, ಉಳಿದ ಭಾಷ್ಯಕಾರ ಏನು ಮಾಡ್ತಾರೆ ಅಂದರೆ, ಬಾದರಿ ಅಂತ ಒಬ್ರು ಇದ್ದಾರೆ, ಅವ್ರು ಹೇಳಿ ಸರಿಯಲ್ಲ ಅಂತ ಕೋಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಆಚಾರ್ಯ ಒಂದು ಸರ್ತಿ ಕೂಡ ಹಾಗೆ ಹೇಳೋದಿಲ್ಲ. ಎಲ್ಲ ಅವ್ರು ಸರಿ ಇದೆ ಸರಿ ಇದೆ ಅಂತ ಹೆಸರು ಹೇಳ್ತಾರೆ. ಕೆಲವು ಸಲ ಶಿಷ್ಯರಿಗೆ ಸರಿಯಾಗಿ ಹೇಳಿದ್ದಾರೆ ಅಂತ ಒಂದು ಅಪ್ರೂವಲ್ ಕೊಡ್ತಾರೆ. ಎರಡನೇ ಕೆಲವು ಸರ್ತೆ ಶಿಷ್ಯರು ಹೇಳಿದ್ದಾರೆ, ಸರಿ ಹೇಳಿದ್ದಾರೆ, ಪೂರ್ತಿ ಹೀಗಿದೆ ಅಂತ ಪೂರ್ತಿ ಹೇಳ್ತಾರೆ. ಕರೆಕ್ಟಾ? ಪೂರ್ತಿ ಇದು ವುಡ್ ಕರೆಕ್ಟೇ, ಬಟ್ ಯಾವ ವುಡ್ಡು ಅದು ಹೇಳಿಲ್ಲ ಅಂತ ಇವ್ರು ಹೇಳ್ತಾರೆ. ಅಂದರೆ ತಮ್ಮ ಶಿಷ್ಯರ ಬಗ್ಗೆ ಅವರು ಉಲ್ಲೇಖ ಮಾಡಿ ತಪ್ಪು ಅಂತ ಖಂಡನೆ ಮಾಡೋದಾದರೆ ತಾವೇ ತಪ್ಪು ಹೇಳ್ಕೊಟ್ಟಾಗ ಆಗೋದಿಲ್ಲ. ಅಲ್ಲಿಗೆ ತಮ್ಮನ್ನೇ ಖಂಡನೆ ಮಾಡ್ಕೊಂಡಾಗ ಇಷ್ಟು ಉಳಿದವರೆಲ್ಲ ಬರೆದಿದೆ ಅದೇ ಅರ್ಥನೇ. ಆಚಾರ ಹಾಗಲ್ಲ. ಕೆಲವು ಸರ್ತೆ ವಿತ್ ಅಪ್ರೂವಲ್ ಕೋಟ್ ಮಾಡೋದು, ಕೆಲವು ಸರ್ತೆ ಅಪ್ರೂವಲ್ ಯಾತಕ್ಕೆ ಅಂದರೆ ಇವುದು ಆರ್ಗನೈಸ್ ಅವರೆಲ್ಲ ಏನಿದ್ದಾರೆ ರಿಲಯಬಲ್ ಅಂತ. ಅವ್ರ ಮಾತು ಕೇಳ್ಕೊಳ್ಳಿ, ಇದ್ದ ವಿಷಯ ಹೇಳಿದಾಗ ಅರ್ಥ ಮಾಡ್ಕೊಂಡು ಒಪ್ಕೊಳ್ಳಿ ಅಂತ ಅರ್ಥ. ಮತ್ತು ಲೋಯರ್ ಕೋರ್ಟ್ ಹೈಯರ್ ಕೋರ್ಟ್ ಅಂದ್ರೆ ಏನು? ಕೋರ್ಟ್ ಈಸ್ ಕೋರ್ಟ್, ಅದು ಬೆಲೆ ಇದೆ ಅಂತ ಅರ್ಥ. ಆದರೆ ಹೈಯರ್ ಕೋರ್ಟಿನಾಗ ಹೋಗಿ ಏನು ಕೆಪಾಸಿಟಿ ಇದೆ, ತೆಗೆದಾಕೋ ಶಕ್ತಿ ಇದೆ. ಅದು ಎಲ್ಲದೂ ತೆಗೆದಾಕೋದಿಲ್ಲ. ಎಲ್ಲ ತೆಗೆದಾಕಿದ್ರೆ ಲೋಯರ್ ಕೋರ್ಟ್ ಇರಬೇಕಾಗ್ತದೆ. ಎಲ್ಲ ತೆಗೆದಾಕ್ತಾ ಕೊಡೋದು ಬಂದಿತ್ತಲ್ಲ, ಇಲ್ಲ. ಅದಕ್ಕೆ ಕೆಲವೆಲ್ಲ ಅವ್ರು ಡಿಸ್ಮಿಸ್ ಮಾಡ್ತಾರೆ, ಕೋರ್ಟ್ ಅಕ್ಸೆಪ್ಟ್ ಮಾಡೋದಿಲ್ಲ. ಸರಿ ಇದೆ ಮತ್ತೆ ಯಾಕೆ ಹಾಕಿದ್ದೀರಿ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಉಳಿದವರೆಲ್ಲ ವ್ಯಾಲಿಡ್ ಅಲ್ಲ ಅಂತಲ್ಲ ಜ್ಞಾನಿಗಳೆಲ್ಲ. ಅದು ಅಲ್ಟಿಮೇಟ್ ಯಾರೋ ತಾವು. ಆದ್ದರಿಂದ ತುಶಬ್ದಸ್ತು ವಿಶೇಷೇ ಸ್ಯಾತ್ ಸ್ವಸಿದ್ಧಾಂತೆ ಅವಧಾರಣೆ ಇತಿ ಚ ನಾಮ ಮಹೋದಸವು. ಅಲ್ಲಿ ತೂ ಅಂತ ಪದ ಉಪಯೋಗಿಸಿದ್ದಾರೆ. ಸುಕೃತದುಷ್ಕೃತೇವೇ ತಿ ತು ಬಾದರಿ. ತೂ ಶಬ್ದಕ್ಕೆ ಎರಡರ್ಥ ಇದೆ. ಕೆಲವೊಮ್ಮೆ ವಿಶೇಷಾರ್ಥ ಹೇಳೋದಕ್ಕೂ ತೂ ಅಂತ ಉಪಯೋಗಿಸ್ತಾರೆ. ಕೆಲವು ಸತ್ತೆ ಸ್ವಸಿದ್ಧಾಂತ, ನಮ್ಮ ಸಿದ್ಧಾಂತ ಅದೇ ಅಂತ ಹೇಳೋದಕ್ಕೂ ಉಪಯೋಗಿಸ್ತಾರೆ. ಕೆಲವೊಮ್ಮೆ ಅವಧಾರಣ. ಅವಧಾರಣ ಅಂದರೆ ದಾರ್ಢ್ಯ ಉಂಟು ಮಾಡೋದು. ಸರಿ, ಯಾವ ಅರ್ಥದಲ್ಲಿ ಉಪಯೋಗಿಸ್ತಾರೆ ಅಂದರೆ ತೂ ಶಬ್ದಕ್ಕೆ ಎಷ್ಟು ಅರ್ಥ ಇದೆ. ಇವೆಲ್ಲ ಬೇರೆ ದೃಷ್ಟಿಯಲ್ಲಿ ಸಿಗೋದಿಲ್ಲ. ಇವೆಲ್ಲ ಹೆಚ್ಚು ಗುಡದವ್ರ ದೃಷ್ಟಿಯಲ್ಲಿ ಇವೆಲ್ಲ ಏನು ಅಂದರೆ ಪಾದಪೂರ್ಣ. ಪಾದಪೂರ್ಣ ಅಂದ್ರೇನು? ಶ್ಲೋಕ ಬರಿಬೇಕು, ಒಂದು ಅಕ್ಷರ ಕಡಿಮೆ ಬಿದ್ದಿದೆ, ಅದು ತಾಚು ಸೇರಿಸ್ಬಿಡೋದು ಅಷ್ಟೇ. ಆ ರೀತಿ ಅಲ್ಲ. ಆ ರೀತಿ ಸೇರ್ತಾ ಕೊಟ್ಟರೆ ತಪ್ಪಾಗುತ್ತೆ. ಹೇಗೆಂದರೆ ಸುವರ್ಣ ಇದು. ಸುವರ್ಣದೊಳಗೆ ಹುಕ್ ಕೂಡ ಯಾವುದ್ರಲ್ಲಿ ಮಾಡ್ತಾನೆ ಅವನು? ಹುಕ್ಕೆ ಯಾರು ನೋಡ್ತಾರೆ ಬಿಡಿ ಅಂತೇಳಿ ಕಬ್ಬಣ ಹಾಕೋದಿಲ್ಲ. ಹುಕ್ಕು ಕೂಡ ಸುವರ್ಣ. ಹೇಗೋ ಚಕಾರ ತುಕಾರಗಳು ಕೂಡ ಏನವು? ಅವು ಸುವರ್ಣನೇ. ಅದಕ್ಕೊಂದು ಅರ್ಥ ಇದೆ. ಬೆಲೆ ಇಲ್ಲ. ಸ್ವಲ್ಪ ಹುಕ್ಕಷ್ಟೇ ಬಾರಿದ್ರೆ ಹೋಗ್ತಾ ಇಲ್ಲ. ಈಗ ಸುವರ್ಣದ ಹುಕ್ಕಿದೆ, ಎಷ್ಟು ಬೆಲೆ ಅದಕ್ಕೆ?
ಎಷ್ಟು ಬೆಲೆ ಇದೆ, ವೇಸ್ಟೇಜೇ ಇಲ್ಲ, ಬರೀ ಇದರಲ್ಲಿ ಹಾಕಿರೋದೆ ಅದರೊಳಗೆ. ಇಷ್ಟು ಬದ್ದೆಯಲ್ಲಿ ಬಿಡಿದು ವೇಸ್ಟೇಜ್ ಬರೋದು ಏನೂ ಇಲ್ಲ ಅದರೊಳಗೆ. ಯಾತಕ್ಕೆ? ಪೂರ್ತಿ ಚಿನ್ನ. ಅದಕ್ಕೆ ಇವೆಲ್ಲ ಚಿನ್ನ, ಸುವರ್ಣ, ವರ್ಣ ತಾನೇ ಅದು. ಈ ರೀತಿ ನೋಡಲೇ ಇಲ್ಲ. ತುಂಬ ಜನಗಳು ಯಾವುದು ವ್ಯರ್ಥ, ಇದು ವ್ಯರ್ಥ, ವೇದಗಳನ್ನೇ ಬೈತಾರೋ, ಇದು ವೇದದಲ್ಲಿ ಜಾಸ್ತಿ ಇದೆ, ಇದು ಕಮ್ಮಿ ಇರಬೇಕಾಗಿತ್ತು. ಮತ್ತು ಅದನ್ಯಾಕೆ ಓದ್ತೀರಿ ಹಾಗಿದ್ರೆ? ಅಂದರೆ ಒಪ್ಪಲಾರರು ಬಿಡಲಾರು. ಒಪ್ಪದೆ ಹೋದರೆ ರೆಕಗ್ನಿಷನ್ ಸಿಗೋದಿಲ್ಲ, ಒಪ್ಪಿದರೆ ಉತ್ತರ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ವೇಸ್ಟ್ ಅಂತ ಕರೆದು ಬಿಡೋದು. ಹಾಗೆಲ್ಲ ಹೇಳಬಾರ್ದು. ಆ ಮಾತು ಪೂರ್ತಿ ಇದೆಲ್ಲ ಆಚಾರ್ಯ ಬಗ್ಗೆ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಶಾಸ್ತ್ರದ ಯಾವ ಅಕ್ಷರನೂ ಅಲ್ಲ, ಸ್ವರಾದಿಗಳು ಕೂಡ ವೇಸ್ಟ್ ಅಲ್ಲ. ಇದನ್ನು ಹೇಳಿದವರು ಅವರೊಬ್ಬರೇ. ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅವ್ರ ಕಾಣಿಕೆ ಬಗ್ಗೆ ಜಗತ್ತಿಗೆ ಬಂದೇ ಏನೇನೂ ಗೊತ್ತಾಗಿಲ್ಲ. ಆಶ್ಚರ್ಯ. ಹಾಂ, ತು ಅವ್ಯಯ, ಅದಕ್ಕೆ ಅರ್ಥ ಹೇಳಿದರು. ಜನರಲ್ಲಿ ತು ಶಬ್ದ ಇವೆಲ್ಲ ಚಾ, ತು, ವೈ, ಹಿ ಇವೆಲ್ಲ ಕವಿಗಳು ಉಪಯೋಗಿಸೋದಕ್ಕೋಸ್ಕರ. ಯಾತಕ್ಕೆ ಅಂದರೆ ಅದನ್ನು ಲಿಂಕ್ ಮಾಡೋಕ್ಕೆ. ಒಂದು ಪದ ಅಕ್ಷರ ಕಡಿಮೆ ಆಗಿಬಿಟ್ಟಿದೆ, ಸೇರಿಸ್ಬಿಟ್ರೆ ಸರಿ ಹೋಗ್ತದೆ. ಅದು ಪಾದಪೂರ್ಣ ಅಂತ ಹೇಳ್ತಾರೆ. ಪಾದಪೂರ್ಣ ಅಂದರೆ ಏನು? ಆ ಪಾದ ಪೂರ್ತಿ ಯಾವಾಗ ಇಷ್ಟು ಅಕ್ಷರ ಇರಬೇಕು ಅಂತ ನಿಯಮ ಇರುತ್ತೆ. ಕಡಿಮೆ ಇದ್ದಾಗ ಏನು ಹಾಕ್ಬೇಕು ಗೊತ್ತೋದಿಲ್ಲ, ಒಂದು ಪದ ಹಾಕಿಬಿಡೋದು ಅಷ್ಟೇ. ಬೇರೆ ತಲೆ ಕೆಡಿಸ್ಕೋಬಾರ್ದು. ಮಹಾಕಾವ್ಯಗಳು ಓದಬೇಕಾದ್ರೂ ಕೂಡ ಭಾರಿ ತಲೆ ಕೆಡಿಸ್ಕೋಬಾರ್ದು. ಅವ್ರು ಸುಮ್ಮನೆ ಪಾದಪೂರ್ಣ ಅಂತ ತಿಳ್ಕೊಂಡ್ರೆ. ಶಾಸ್ತ್ರ ಹಾಗಲ್ಲ, ಸುವರ್ಣ ಇದು. ಅದು ಸುವರ್ಣ ಅಲ್ಲ, ಅವೆಲ್ಲ ಕೂಡ ಸುವರ್ಣ ಅಲ್ಲ. ಸುವರ್ಣಕ್ಕೇನು 100% ವ್ಯಾಲ್ಯೂ ಇರುತ್ತೆ. ಗಟ್ಟಿ ಸುವರ್ಣಕ್ಕೆ ಬೆಲೆ ಒಂಚೂರು ಮೈನಸ್ ಮಾಡೋದಿಲ್ಲ ಅವನು. ಗೊತ್ತಾಯ್ತಾ? ಏನೇನು ವೇಸ್ಟೇಜ್ ಇಲ್ಲ. ಬೇರೆ ಇದ್ದಾಗ ಸ್ವಲ್ಪ ಮೈನಸ್ ಮಾಡ್ತಾರೆ, ಇದರಲ್ಲಿ ಏನೂ ಇಲ್ಲ. ಕಾವ್ಯಗಳೆಲ್ಲ ಆ ರೀತಿ. ಕಾವ್ಯ ಹೇಳಿ ಕೇಳಿ ಯಾತಕ್ಕೆ ಬರೀತಾರೆ ಅವರು? ರಮಣೀಯತೆ ಇರಬೇಕು ಅಂತ. ಆದ್ದರಿಂದ ಇಲ್ಲದ ಆ್ಯಡ್ ಮಾಡಿರ್ತಾರೆ, ಅದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಹೌದು, ಇವರೆಲ್ಲ ಉಲ್ಲೇಖ ಮಾಡಿ ಬಾದರಿ, ಕಾಶಕೃಷ್ಣ, ಜೈಮಿನಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಅವ್ರ ಶಿಷ್ಯರೇ. ಏನ ಅಲ್ಲ, ಇಲ್ಲಿ ಪೂರ್ತಿ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಪೂರ್ತಿ ಹೇಳಿದ್ದಾರೆ. ಅದಕ್ಕೆ ಅವರದೇ ನಮ್ಮ ಸಿದ್ಧಾಂತ ಅದೇ ಅಂತ ಹೇಳಿಬಿಟ್ರು. ಕೆಲವು ಕಡೆ ಪಾರ್ಷಿಯಲ್, ಅಲ್ಲಿ ಕೆಲವು ಕಡೆ 3-4 ಕೋಟ್ ಮಾಡ್ತಾರೆ. 3-4 ಕೋಟ್ ಮಾಡಿದಾಗ ಎಲ್ಲರೂ ಸರಿ ಹೇಳಿದ್ದಾರೆ, ಒಂದೊಂದು ಆಸ್ಪೆಕ್ಟ್ ಹೇಳಿದ್ದಾರೆ ಅಷ್ಟೇ. ಪೂರ್ತಿ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ಹಾಗಲ್ಲ, ಪೂರ್ತಿನೂ ಸರಿ ಇದೆ ಅಂತ. ಪೂರ್ತಿ ಸರಿ ಇದೆ, ಒಂದೇ ಕೋಟ್ ಮಾಡಿ, ಬೇರೆದು ಹೇಳಿಲ್ಲ. ಅನುಮೋದ, ಪೂರ್ತಿ ಅನುಮೋದನೆ. ಓಂ ಅನಿಷ್ಟಾರಿಣಾಮಪಿ ಚ ಶ್ರುತಂ ಓಂ ಪುಣ್ಯಕೃತಾಮೇವ ಪಾಪ ಗಮನಾಗಮನೆ ನ ಇತರೇಷಾಮಿತ್ಯತಃ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ. ಅವನು ಬುದ್ಧಿವಂತಿಕೆ ಮಾಡಿದ ನೋಡಿ. ಇವೆಲ್ಲ ಯಾರಿಗೆ? ಬರೀ ಪುಣ್ಯ ಮಾಡೋರಿಗೆ. ಪಾಪ ಮಾಡೋರಿಗೆ ನಾಟ್ ಅಪ್ಲಿಕಬಲ್. ಪುಣ್ಯ ಮಾಡಿದವರಿಗೆ ಮಾತ್ರ ಅಂತ ಹೇಳಿದ್ರೆ ಅಲ್ಲ. ಪುಣ್ಯ ಮಾಡಿದರೆ ಹೇಗೆ ಮೇಲಕ್ಕೆ ಇರುತ್ತೆ, ಕೆಟ್ಟ ಮಾಡಿದ್ರೆ ಬಿಡ್ತಾನೆ ಕೂಡ. ಕರ್ಮಗಳು ಎರಡು ವಿಧ, ಪುಣ್ಯ ಕರ್ಮಗಳು, ಪಾಪ ಕರ್ಮಗಳು. ಎರಡಕ್ಕೂ ಶಿಕ್ಷೆ ಇರೋದು. ಇದಕ್ಕೆ ಪ್ರಮೋಷನ್ ಇದೆ, ಅದಕ್ಕೆ ಡಿಮೋಷನ್ ಇದೆ. ಆದ್ದರಿಂದ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಡ್ತಾನೆ. ಭಾಳ ಮುಖ್ಯವಾದ ಅಂಶ ಅದು ನೋಡಿ. ತದ್ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ. ಶ್ರುತಂ ಅಂದ್ರೇನು? ವೇದದಲ್ಲೇ ಬಂದಿದೆ ಅಂತ ಅರ್ಥ. ಸ್ಮೃತಂ ಅಂದರೆ ಸ್ಮೃತಿಯಲ್ಲಿ ಬಂದಿದೆ ಅಂತ ಅರ್ಥ. ಶ್ರುತಂ ಅಂದರೆ ಶ್ರುತಿಯಲ್ಲಿ ಬಂದಿದೆ ಅಂತ ಅರ್ಥ. ತದ್ ಯೈಹ ಶುಭಾಕೃತೋ ಯೇ ವಾ ಅಶುಭಕೃತಃ ತೇ. ಶುಭಕೃತ ಸಾಕು. ಯೇ ಶುಭಕೃತೋ ಯೇ ವಾ ಅಶುಭಕೃತಃ ತೇ ಅಶುಭಂ ಅನುಭೂಯ ಆವರ್ತಂತೆ ಪುನಃ ಕರ್ಮ ಕುರ್ವಂತಿ ಪುನರ್ಗಚ್ಚಂತಿ ಪುನರಾಗಚ್ಚಂತಿ ಇತಿ ಬಾಲವೇಯ ಶ್ರುತಂ. ಹಿಂದೆ ಯಾವ್ದು ಕೊಟ್ಟು ಮಾಡಿದ್ರು? ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕಳೆದ ಮೇಲೆ ಕೆಳಗೆ ಬಿಡ್ತಾ ಇರ್ತೇವೆ. ಇವರು ಪಾಪ ಇರ್ತಾರೆ, ಪಾಪ ಇರೋವರೆಗೂ ಇರ್ತಾರೆ, ಮತ್ತೆ ಸಾವಿರ ಅವಕಾಶ ಕೊಡ್ತಾರೆ ಅಷ್ಟೇ. ಇವು ಏಟಿ ಇತ್ತು, ಮುಗಿಸ್ಕೊಂಡ ಮತ್ತೆ ರೆಗ್ಯುಲರ್ ಕ್ಲಾಸ್ ಸೇರ್ಬೋದು. ಗೊತ್ತಾಯ್ತು? ಅಲ್ಲಿವರೆಗೂ ಅವನು ಅನುಭವಿಸ್ಬೇಕು. ಅದು ಇದು ಯಾತಕ್ಕೆ ಹೇಳಿದ ಅಂದರೆ, ಇದೆಲ್ಲ ಪುಣ್ಯ ಪಾಪಗಳ ವಿಚಾರಗಳೆಲ್ಲ ಒಳ್ಳೇದು ಮಾಡಿದವರಿಗೆ ಹೊರತು ಕೆಟ್ಟವರಿಗೆಲ್ಲ ಅಂತ ಹೇಳ್ಕೊಳಕ್ಕೆ ಹೋಗಬೇಡಿ. ನಮ್ಮಲ್ಲಿದೆ ಕೆಲವು ರೂಲ್ಸ್ ಸರ್ವೆಂಟ್ಸಿ ಮಾತ್ರ ಅಪ್ಲೈ ಆಗೋದು. ಗೌರ್ಮೆಂಟ್ ಸರ್ವೆಂಟ್ಸ್ ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ ಅವು. ಗೌರ್ಮೆಂಟ್ ಸರ್ವೆಂಟ್ಸಿ ಮಾತ್ರ ಅಪ್ಲಿಕಬಲ್. ಆದರೆ ಸತ್ಯವಾದ ಧರ್ಮಚಾರಿ ಎಲ್ಲಿಗೂ ಅಪ್ಲಿಕಬಲ್ ಅವು. ಗೊತ್ತಾಯ್ತಾ? ನಮಗೆ ನಾವು ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ಸುಳ್ಳು ಹೇಳ್ಬೋದು ಅಂತ ಹೇಳಲ್ಲ, ಅರ್ಥ ಅಲ್ಲ. ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ಭ್ರಷ್ಟಾಚಾರ ಮಾಡ್ಬೋದು ಅಲ್ಲ. ಗೌರ್ಮೆಂಟ್ ಸರ್ವೆಂಟ್ಸ್ ಸ್ಪೆಸಿಫಿಕ್ಕಾಗಿ ಕೆಲವು ಇರುತ್ತೆ ಹೊರತು ಉಳಿದೆಲ್ಲ ಕಾಮನ್ನೇ. ಆ ರೀತಿಯಲ್ಲಿ ಶುಭ ಮಾಡಿದರೆ ಮೇಲೆ ಹೋಗೋದು, ಅಶುಭ ಕೆಳಗೆ ಬೀಳೋದು ಎಲ್ಲರಿಗೂ ಅಪ್ಲಿಕಬಲ್. ಓಂ ಸಂಯಮನೇತು ಅನುಭೂಯ ಇತರೇಷಾಂ ಆರೋಹ ಅವರೋಹವು ತದ್ಗತಿ ದರ್ಶನಾತ್. ಓಂ ಸಂಯಮನಂ ಅನುಭೂಯ. ಸಂಯಮನ ಅಂದರೆ ನರಕ. ಕೇಶಾಂಚಿತ್, ಅದಕ್ಕೆ ಸಂಯಮನೀಪುರ ಅಂತ ಕರೀತಾರೆ. ಸಂಯಮನೀಪುರ ನರಕಕ್ಕೆ ಅದು ಪಟ್ಟಣ, ಸ್ಲಮ್ ಏರಿಯಾ ಇದ್ದಾಗೆ. ಅದಕ್ಕೆ ಯಮದೇವರು ಇದ್ದಾರೆ, ಅದೆಲ್ಲ ಬೇರೆ. ಸ್ಲಮ್ ಆಫೀಸರ್ ಅಂತೇಳಿ ಆಫೀಸರ್ಗೆ ಸ್ಲಮ್ ಕೊಟ್ಟಿರೋದಿಲ್ಲ, ಒಳ್ಳೆ ಆಫೀಸಲ್ಲೇ ಇರ್ತಾರೆ. ಅವ್ರದ್ದು ನರಕಾಧಿಪತಿಗಳು, ಅಧಿಪತಿ ಬೇರೆ, ನರಕವಾಸಿಗಳು ಬೇರೆ. ಸುಶಬ್ದೋ ಅವಧಾರಣೆ. ಸರ್ವೇ ವಾ ಏತೆ ಅಶುಭಕೃತಃ
ಸಂಯಮನೆ ಪ್ರಪತಂತಿ ತತ್ರ ಯೇ ಶ್ರುತಂ ಅಂತ ಹೇಳಿದ್ದಕ್ಕೆ ದೃಷ್ಟಾಂತ ಕೊಡ್ತಾರೆ. ಎಲ್ಲಿ ವೇದವಾಕ್ಯ ಯಾವುದು ನೋಡಿ ಅಂತ ಹೇಳ್ತಾರೆ. ಹವೈ ಪರದ್ವಿಷೋ, ಯಾರ್ಯಾರು ಗೊತ್ತಾ ಪಾಪಿಗಳು? ಸರಿಯಾಗಿ ಓದಬೇಕಿದ್ದಾರೆ. ಯಾರ್ಯಾರು ಪಾಪಿಗಳು ಅಂದರೆ ತತ್ರ ಹೇ ಪರದ್ವಿಷಃ, ಪರಮಾತ್ಮೋದ್ದೇಶ ಮಾಡೋರು. ಮೂರರ್ಥ ಅದಕ್ಕೆ. ಪರಮಾತ್ಮೋದ್ದೇಶ ಮಾಡೋರು. ಪರ ಅಂದ್ರೇನು? ಪರ ಅಂತ ಹೇಳಿದರೆ ಇನ್ನೊಬ್ಬರು ಸುಮ್ಮನೆ ದ್ವೇಷ ಮಾಡೋರು, ಗೊತ್ತಾಯ್ತಾ? ಪರ ಮತ್ತು ಭಾರಿ ದ್ವೇಷ ಮಾಡೋದು. ಸಣ್ಣ ತಪ್ಪಿ ಭಾರಿ ಇದು ನೋಡಿ, ಚೇಂಜ್ ಕೊಡಲಿಲ್ಲ ಕೊಂದಾಕ್ಬಿಡೋದು. ಅರ್ಥ ಏನೋ ಸಂಬಂಧ ಇದೆ ಅದಕ್ಕೆ. ದಿವಸ ಪೇಪರಲ್ಲಿ ಓದ್ತೀರಿ, ಏನೋ ಮಾತು ಜಗಳ ಆಯಿತು, ಹೊಡೆದ ಕೊಂದಾಕ್ಬಿಟ್ಟು. ಈ ಬುದ್ಧಿ ಇದೆ ಅದೆಲ್ಲ ಕೂಡ. ಯಾಕೆ ಬುದ್ಧಿ ಇಲ್ಲ ಅಂದರೆ ಇಲ್ಲಿ ಎಜುಕೇಷನ್ನೇ ಇಲ್ಲ ಅವ್ರಿಗೆ ಯಾರಿಗೂ ಕೂಡ. ಯಾವ ಮತ್ತಿಂದ ಎಜುಕೇಷನ್ ಕಾನ್ಸೆಪ್ಟೇ ಎಜುಕೇಷನ್, ಅರ್ನಿಂಗ್ ಎಜುಕೇಷನ್ ಬಂದಿದೆ ಅಷ್ಟೇ. ಈಗ ಲಿವಿಂಗ್ ಅಲ್ಲ. ಯಾಕೆ ದುಡ್ಡು ಮಾಡಬೇಕು ಅಂತ ಎಜುಕೇಷನ್ ಶುರುವಾಗಿದೆ ಹೊರತು ಯಾವ ಕೋರ್ಸಿ ಪ್ರಾಸ್ಪೆಕ್ಟ್ಸ್ ಇದೆ ಏನರ್ಥ, ದುಡ್ಡು ಜಾಸ್ತಿ ಬರುತ್ತೆ ಅಂತ ಅರ್ಥ. ಆ ಅರ್ಥ ಬಂದ್ಬಿಟ್ಟಿದೆ. ಹಾಗಲ್ಲ, ಮೊದಲು ಮನುಷ್ಯತ್ವ ಇಲ್ಲದ ಹೋದರೆ ಯಾವುದಕ್ಕೂ ಅರ್ಥ ಇಲ್ಲ. ಪರದ್ವಿಷೋ ಗುರುದ್ವಿಷಃ, ಗುರುದ್ವೇಷ ಮಾಡ್ತಾರಲ್ಲ ಅವರಿಗೆ. ಶ್ರುತಿದ್ವಿಷಃ, ವೇದಗಳನ್ನು ಬೈಯೋರು. ತದವಮಂತಾರಃ, ಅವಮಾನ ಮಾಡೋರು. ಶಠಾಹ, ವಂಚಕರು. ಮೂರ್ಖಾಹ ಇತಿತೆ, ಇವರೆಲ್ಲರಿಗೂ ಏನಿದೆ? ಶಿಕ್ಷೆ ಇದೆ. ದೇವೈ ತಥೋ ಅವರುಹ್ಯ, ಆರೋಹಣ ಮೇಲಕ್ಕೆ, ಅವರೋಹಣ ಕೆಳಗೆ ಬಿಡ್ತಾರೆ. ತಮಸಿ, ಎಂಡೇರು ಗೊತ್ತ ಕೊನೆಗೆ? ಪ್ರಪತಂತಿ, ತಮಸಿ ಪ್ರಪತಂತಿ, ಮತ್ತು ಇಳಿತಾರೆ ತಪಸ್ಸಿಗೆ. ಬಿದ್ದ ಅಂತಾರೆ, ಕೆಳಗೆ ಬಿದ್ದ ಅಂತಾರೆ, ಮೇಲೆ ಬಿದ್ದ ಅಂತ ಹೇಳೋರು ಕೂಡ. ಕೆಳಗೆ ಬಿದ್ದ ಅಂತಾನೆ ಕರೆಯೋದು. ಪ್ರಪತಂತಿ ನೈವೈತೆ ಉತ್ತಿಷ್ಠಂತೆ ಅಪಿ, ವಾಪಸ್ ಬರೋದೇ ಇಲ್ಲ. ಕರ್ಹಿಚಿತ್ ವವ್ರಂ ವಾವ ಏತದಿತ್ಯಾಹು ಅಥ ಯೇ ಅನ್ನೇ ಬ್ರಹ್ಮದ್ವಿಷಃ ಸ್ಥೇನಾಃ ಸುರಾಪಾಃ ಇತಿ ತೇವೈ ತದನುಭೂಯ ಇಮಂ ಲೋಕಂ ಅನುವ್ರಜಂತಿ ಇತಿ ಕೌಂಠರವ್ಯಶ್ರುತಿ. ಪುಣ್ಯವಂತರಿಗೆ ಸ್ವರ್ಗಾದಿಗಳು ಹೇಗೆ ಫಲ ಹೇಳಿದ್ದಾರೋ, ಪಾಪಿಷ್ಠರಿಗೆ ಇದನ್ನೂ ಹೇಳಿದ್ದಾರೆ. ಅತಿ ಪಾಪಿಗಳು ಅಂಧತಮಸ್ಸಿಗೆ ಹೋಗ್ತಾರೆ. ಇದಿಷ್ಟು ಕೂಡ, ಇದೆಲ್ಲ ಕೇಳಿದಾಗ ಇದಿಷ್ಟು ವೈರಾಗ್ಯ ಪಾದ. ವೈರಾಗ್ಯ ಬಂದೇ ಬರುತ್ತಲ್ಲ. ಹಿಂದೆಲ್ಲ ಶಿಕ್ಷೆ ಕೊಡಬೇಕಾದ್ರೆ ಓಪನ್ ಕೊಡ್ತಿದ್ರು, ಮರಣದಂಡನೆ ಕೊಡಬೇಕು. ಎಲ್ಲರಿಗೆ ಕಾಢ ನೇಡು ಹಾಕೋದು ಅವನನ್ನು. ಉದ್ದೇಶ ಏನು ಅಂದರೆ ಉಳಿದವರು ಅರ್ಥ, ನಮಗೂ ಹೀಗೆ ಮಾಡ್ತಾರೆ ಅಂತೇಳಿ. ಗುಟ್ಟಕ್ಕೆ ಹಾಕಿಬಿಟ್ರೆ ಏನಾಗುತ್ತೆ? ಏನೋ ಹೇಳ್ತಾರೆ, ಸುಳ್ಳು ಹೇಳ್ಬೋದು ಅಂತ ಅನ್ಕೋತಾರೆ. ಅದಕ್ಕೆ ಕಲ್ಲು ಹೊಡೆದು ಕೊಲ್ಲೋದು, ಅವೆಲ್ಲ ಶಿಕ್ಷೆಗಳು. ಕೆಲವೆಲ್ಲ ಅಮಾನವೀಯ, ಬಿಟ್ಟುಬಿಡಿ. ಅದು ಯಾಕೆ ಅವನ್ನ ಎಲ್ಲ ನೀವೊಂದು ಕಲ್ಲು ಹೊಡೀರಿ ಅಂತ ಹೊಡಿತು ಅವನ ಕೈಗೆ. ಹೊಡೆದು ಚಿತ್ರ ಮಿಸಿ ಮಾಡಿ ಸಾಯ್ಬೇಕು. ತಪ್ಪು ಮಾಡಿ ಹೀಗಾಗುತ್ತೆ ಅಂತ ಎಚ್ಚರಿಕೆ ಕೊಡೋದನ್ನು ಕೇಳಿರಿ. ನರಕನ್ನು ತೋರ್ಸಕ್ಕೆ ಬರೋದು ವರ್ಣನೆ ಮಾಡಿ ಹೇಳ್ತಾರೆ, ಹೀಗಿರುತ್ತೆ ನೋಡಿ ಅಂತ. ಶ್ರುತಿ ಹೇಳೋದ್ರಿಂದ ಇದು ಅಪೌರುಷೇಯ, ಸತ್ಯ. ಅಲ್ಲ, ಯಾವುದೇ ಅದ ಇಲ್ಲೂ ಎಲ್ಲ ಕಡೆ ಇತ್ತು ಮೊದಲು. ಅವೆಲ್ಲ ಕೂಡ ಬರ್ತಾ ಕೆಲವೆಲ್ಲ ಬದಲಾಯಿಸ್ಕೊಂಡ್ರು ಅಷ್ಟೇ ಹೊರತು ಅತ್ಯಂತ ಯಮಲೋಕದಲ್ಲಿ ಅವೆಲ್ಲ ಕಾಮನ್. ಅವೆಲ್ಲ ಆ ಶಿಕ್ಷೆ ಕೊಡೋದಕ್ಕೆ ಇರೋದು. ಏತದಿತ್ಯಾಹು ಅಥ ಯೇ ಅನ್ನೇ ಬ್ರಹ್ಮದ್ವಿಷಃ ಸ್ಥೇನಾಃ ಸುರಾಪಾಹ, ಬ್ರಹ್ಮದ್ವೇಷಿಗಳು. ಬ್ರಹ್ಮದ್ವೇಷ ಶಬ್ದಕ್ಕೆ ಮತ್ತೆ ಬ್ರಹ್ಮನ ಪರಮಾತ್ಮ, ಆಮೇಲೆ ಬ್ರಾಹ್ಮಣ, ಆಮೇಲೆ ಬ್ರಹ್ಮಜ್ಞಾನಿ ಎಲ್ಲ ಸೇರುತ್ತೆ ಅದರೊಳಗೆ. ಕಳ್ತನ ಮಾಡೋರು, ಸುರಾಪಾಹ ಮದ್ಯಪಾನ ಮಾಡೋರು, ಇವರೆಲ್ಲ ಕೂಡ ಏನು? ತದನುಭೂಯ ಇಮಂ ಲೋಕಂ ಅನುವ್ರಜಂತಿ. ಕೆಲವು ವಾಪಸ್ ಬರ್ತಾರೆ, ಕೆಲವು ವಾಪಸ್ ಬರದೆ ಹೋಗಿಬಿಡ್ತಾರೆ. ವಾಪಸ್ ಬಂದರೆ ನರಕ, ವಾಪಸ್ ಬರದೆ ಹೋದರೆ ತಮಸ್ಸು. ಅದು ನರಕದ ಪ್ರಭೇದ, ಭಾರಿ ಕೆಟ್ಟ, ಅತಿ ಕೆಟ್ಟ ಸ್ಟೇಜ್. ಸ್ಮರಂತಿ ಚ ಓಂ, ಓಂ ಸ್ಮರಂತಿ ಚ ಓಂ. ಇಷ್ಟೊತ್ತೇನು ಹೇಳಿದರು? ಶ್ರುತಂ ಅಂದರು. ಸ್ಮರಂತಿ ಚ, ಸ್ಮೃತಿಯಲ್ಲೂ ಬಂದಿದೆ ಅಂತ ಹೇಳಿದರು. ಶ್ರುತಿಯಲ್ಲಿ ಬಂದಿದೆ, ಸ್ಮೃತಿಯಲ್ಲೂ ಬಂದಿದೆ. ಏನಂತ ಬಂದಿದೆ? ಗಚ್ಚಂತಿ ಪಾಪಿನ ಸರ್ವೇ ನರಕಂ ನಾತ್ರ ಸಂಶಯ. ಅದೇ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಅಣುಭಾಷ್ಯದಲ್ಲಿ ಅದು ಸೇರಿಸಿದ್ದಾರೆ. ನಾತ್ರ ಸಂಶಯ ಪಡ್ಲಕ್ಕೆ ಹೋಗಬೇಡಿ. ತತ್ರ ಭುಕ್ತ ಆಮೇಲೆ ಪತಂತೇವ ಏ ದ್ವಿಷಂತಿ ಜನಾರ್ದನಂ. ನೋಡಿ, ಬ್ರಹ್ಮದ್ವಿಷ ಜನಾರ್ದನಂ, ಜನಾರ್ದನ ದ್ವೇಷ ಮಾಡ್ತಾರಲ್ಲ ಅವರೆಲ್ಲ ಕೂಡ ಬಿದ್ದು ಹೋಗ್ತಾರೆ. ಮಹಾತಮಸಿ ಮಗ್ನಾನಾಂ ನತೇಷಾ ಮುತ್ತಿಥಿ ಕ್ವಚಿತ್. ಮಹಾತಮಸ್ಸು ಅಂದರೆ ಅಂಧಂತ ವಸ್ತು ಅಂದರೆ, ಅಂಧಂತ ಬಸ್ನಲ್ಲಿ ಯಾರು ಬೀಳ್ತಾರಲ್ಲ ಅವರಿಗೆ ಉತ್ಥಿತಿ ಇಲ್ಲ, ವಾಪಸ್ ಬರೋದಿಲ್ಲ. ಇತರೇಷಾಂತು ಪಾಪಾನಾಂ ವ್ಯುತ್ಥಾನ ವಿದ್ಯೇತೆ ಅಪೀಚ. ಇದು ತಮಸ್ಯೋಗ ಪಾಪ ಬಿಟ್ಟರೆ ಬೇರೆ ಪಾಪಗಳು ಅವರವರು ನರಕಕ್ಕೆ ಹೋಗ್ತಾರೆ ಅಂತ ತಿಳ್ಕೊಬೇಡ. ಅದು ಮುಂದೆ ಅಕಸ್ಮಾತ್ ಒಳ್ಳೆಯವನಾಗಿ ಏನಾಗ್ಬೋದು? ಸದ್ಗತಿ ಹೋಗೋ ಚಾನ್ಸ್ ಇದೆ, ವಾಪಸ್ ಬರ್ತಾರೆ, ಒಂದು ಚಾನ್ಸ್ ಇದೆ ಅವರಿಗೆ. ಆದರೆ ಇವನಿಗಿಲ್ಲ. ಮರಣದಂಡನೆ ಕೊಟ್ಟ ಮೇಲೆ ಅವ್ನು ಹ್ಯಾಂಗ್ ಮಾಡಿದ್ದಾನೆ, ಮತ್ತೆ ಯಾವ ಬರ್ತಾನೆ ಕೇಳೋ ಪ್ರಸಂಗ ಬರೋದು, ಡೆಡ್ಡು. ಆ ದೃಷ್ಟಿಯಲ್ಲಿ ಮರಣದಂಡನೆ ನಮಗೆ ಅರ್ಥವಾದ ಹಾಗೆ ಇಲ್ಲಿ ಅಂಧಂತಮಸರು ವಾಪಸ್ ಬರೋದಿಲ್ಲ. ಇತರೇಷಾಂತು ಪಾಪಾನಾಂ ವ್ಯುತ್ಥಾನಂ ವಿದ್ಯತೆ ಅಪಿಚ.
ಉತ್ಥಾನ ಇದೆ ಅಂದರೆ ಇದೆ ಅಂತ ಅರ್ಥ ಅಲ್ಲ, ಇರೋ ಚಾನ್ಸ್ ಇದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಒಂದು ಲಾ ನಮ್ಮದೇನಿದೆ ಗೊತ್ತಾ, ಎಷ್ಟೇ ಸುಖಪಟ್ಟರು ಒಂದು 5 ಡೇ ದುಃಖ ಅನುಭವಿಸ್ಬೇಕು, ಎಷ್ಟೇ ದುಃಖ ಪಟ್ಟರು ಕೂಡ ಒಂದು 5 ಡೇ ಸುಖ ಬರೋದು. ಇದೇ ಇಟ್ಕೊಂಡು ಅಂದಂತರ ಸೋದವ್ರಿಗೆ ಒಂದು 5 ಡೇ ಬರುತ್ತೆ ಅಂತ ಕಾಯ್ಬಿಡಿ, ಅದು ಬರೋದಿಲ್ಲ. ಅದೇ ರೀತಿ ಮುಕ್ತಿಗೆ ಹೋದವರಿಗೆ ವಾಪಸ್ ಅದೂ ಇಲ್ಲ. ಅದು ಅಲ್ಟಿಮೇಟ್, ಇದು ಅಲ್ಟಿಮೇಟ್. ಅದು ಅಲ್ಟಿಮೇಟ್ ಸುಖ ಅಂದರೆ ಮುಕ್ತಿ, ಅಲ್ಟಿಮೇಟ್ ದುಃಖ ಅಂದರೆ ತಮಸ್ಸು. ಇನ್ನು ಬಿಟ್ವೀನ್ ಏನಾಗ್ಬೋದು, ಸ್ವರ್ಗ ಸುಖ ದುಃಖ ಎರಡೂ ಇದೆ, ನರಕ ಸುಖ ದುಃಖ ಎರಡೂ ಇದೆ. ಆದ್ದರಿಂದ ಎಂದು ಕೂಡ ನಾವು ಅತಿ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಇರೋದರಿಂದ ಪಾಪ ಮಾಡಿ ಎಸ್ಕೇಪ್ ಆಗಲಿ ಬರೋದಿಲ್ಲ ಅಂತ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಇತಿ ಸರ್ವತ್ರ ನಿಯಮ. ಪಂಚಕಷ್ಟೇತು ತತ್ಸದ, ಪಂಚಕಷ್ಟೇತು ತತ್ಸದ. ಎಲ್ಲಿ ಉಪಯೋಗಿಸಿದ್ದಾರೆ ಇದರ? ಪಂಚಕಷ್ಟೇ ಅತಿ ಕಷ್ಟ. ಪಂಚಕಷ್ಟ ಅಂದ್ರೆ ಏನು? ಪಂಚಕಷ್ಟ ಅಂದ್ರೆ ಏನು? ಅಂದಂತವಸ್ಸು ಅಂತ ಅರ್ಥ. ಏನದು? ಪಂಚ ಇಂದ್ರಿಯಗಳಿಗೂ ಕಷ್ಟನೇ. ಕೆಲವು ಸ್ಲಮ್ ನೋಡ್ತಾನೆ, ಕೆಟ್ಟ ಚರಂಡಿನ ನೋಡೋಕ್ಕಾಗೋದಿಲ್ಲ, ಆ ಭಾಷೆ ಮೂಗು ಮುಚ್ಕೊಂಡ್ಬಿಡ್ತಾನೆ. ನೋಡ್ತಾನೆ ಮೂಗು ಎರಡಕ್ಕೆ ಹಾಕಿಗ, ಮುಟ್ಟಿದರೆ ಕೈಗೆ ಸ್ಪರ್ಶಕ್ಕೆ ಬಂತು, ಆಮೇಲೆ ಕೇಳಿದರೆ ಕೇಳೋಕ್ಕೂ ಆಗೋದಿಲ್ಲ. ಇವೆಲ್ಲ ತಿಳ್ಕೊಂಡಾಗ ಏನಾಗುತ್ತಾಗ ಪಂಚೇಂದ್ರಿಯಗಳಿಗೂ ಕಷ್ಟ. ಆದ್ದರಿಂದ ಏನಂತ ಕರೀತಾರೆ? ಪಂಚ ಕಷ್ಟ. ಇವ್ರಿಗೆ ಪಂಚ ಸುಖ ಅಂತ ಕರಿಬೋದು. ಮೋಕ್ಷನ ಏನಂತ ಕರಿಬೋದು? ಪಂಚಸುಖ. ಬರೀ ಸುಖ, ಕೆಟ್ಟ ಹೆಸರು ಇಲ್ಲೇ ಇಲ್ಲ ಅದರೊಳಗೆ. ಪಂಚ ಕಷ್ಟೇತಿ ಕಷ್ಟೇ ಅಷ್ಟೇ. ಇಷ್ಟೇ ಬರೆದಿದ್ದಾರೆ ಭಾಗವತಾತ್ರ ಕೊಡಬೇಕಾದ್ರೆ ಡಿಕ್ಷನರಿ ಕೋಟ್ ಮಾಡ್ತಾರೆ, ಅಭಿಧಾನ ಕೋಟ್ ಮಾಡಿ. ಪಂಚ ಕಷ್ಟ ಅಂದರೆ ತಮಸ್ಸು ಅಂತ ಅರ್ಥ. ಏನೋ ಯಾವುದಕ್ಕೆ? ಜೀವನಿಗೆ ಎಲ್ಲ ಇಂದ್ರಿಯ ಇರೋದ್ರಿಂದ ಜೀವನಿಗೆ ಕಷ್ಟ ಅಂತ ಅರ್ಥ. ಈ ಕೆಟ್ಟದ್ದು ನೋಡಿ ಕಣ್ಣು ಮುಚ್ಕೊಳ್ಳೋದು ಉದ್ದೇಶ ಯಾರು? ಕಣ್ಣು ತಾನು ಮುಚ್ಕೊಳ್ಳೋದಿಲ್ಲ, ಜೀವ ಮುಚ್ಕೊಳ್ಳೋದು. ಯಾಕೆ? ನೋಡೋಕೆ ಆಗ್ತಾ ಇಲ್ಲ ಅವನಿಗೆ, ಕೇಳೋದಕ್ಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಈ ನೋಡಿ, ಆ ಹಸುವಿನ ಕೆಚ್ಚಲು ಕೊಂದರು, ಯೋಚನೆ ಮಾಡೋಕ್ಕಾದ್ರೆ ಸಾಧ್ಯ ಇದೆಯಾ ಅದನ್ನು? ಅರ್ಥ ಆಯ್ತಾ ಇಲ್ಲ? ಜಸ್ಟ್ ಇಮ್ಯಾಜಿನ್ ಮಾಡೋಕೆ ಹೋಗಿ ಏನು ಅನಿಸುತ್ತೆ ಅದನ್ನು? ಅಷ್ಟು ಭಯಾನಕ ಅನಿಸುತ್ತೆ. ಭಯದಲ್ಲಿ ಭಯ. ಕಾಲು ಕತ್ತರಿಸಿದ್ರು ಅದು ಬೇರೆ, ಕತ್ತರಿಸೋದು ಬೇರೆ, ಮುರಿಯೋದು ಬೇರೆ, ಹೊಡೆಯೋದು ಬೇರೆ. ಎಷ್ಟು ತಾರತಮ್ಯ ಇದೆ. ಹೊಡೆದ್ರೂ ಆಗುತ್ತೆ, ಇದು ಮಾಡೋಕ್ಕೆ. ಆದರೆ ಇದು ಮಾಡಿದರೆ ಎಷ್ಟಾಗುತ್ತೆ. ಅದು ಸೂಕ್ಷ್ಮಾಂಗಗಳೇ ಮಾಡಿದಾಗ ಭಾರಿ ದುಃಖ ಆಗುತ್ತೆ. ಎಂಥ ರಾಕ್ಷಸರಂತ ಕರೆಯೋದಿಲ್ಲ, ಆ ರೀತಿಯಲ್ಲಿದೆ. ಇತಿ ಸರ್ವತ್ರ ನಿಯಮ. ಪಂಚಕಷ್ಟೇತು ತತ್ ಸದಾ ಇತಿ ಸ್ಮೃತಿ. ಸ್ಮರಂತಿ ಚ. ಸ್ಮರಂತಿ ಅಂತ ಬಹುವಚನ ಉಪಯೋಗಿಸಿದರು. ಅಂದರೆ ತುಂಬ ಸ್ಮೃತಿಗಳಲ್ಲಿ ಬಂದಿದೆ ಅಂತ ಅರ್ಥ. ಒಂದೇ ಸ್ಮೃತಿಯಲ್ಲಿ ಬಂದಿಲ್ಲ, ತುಂಬ ಸ್ಮೃತಿಗಳಲ್ಲಿ ಬಂದಿದೆ. ಸ್ಮರಂತಿ, ಹೇಳ್ತಾರೆ ಬೇರೆ, ಹೇಳ್ತಾನೆ ಬೇರೆ. ಹೇಳ್ತಾನೆ ಅಂದ್ರೇನು? ಒಬ್ಬಿಬ್ಬರು, ಕಡಿಮೆ ಜನ ಅಂತ ಅರ್ಥ. ಹೇಳ್ತಾರೆ ಅಂದರೆ ತುಂಬ ಜನ ಅಂತ ಗೊತ್ತಾಯ್ತಾ? ಇದೆಲ್ಲ ಪ್ರತಿಯೊಂದನ್ನು ಗಮನಿಸ್ಬೇಕು. ಪ್ರತ್ಯಕ್ಷರ ಪ್ರತಿಪದದಲ್ಲೂ ಏನಿರುತ್ತೆ, ಒಂದು ಸ್ವಾರಸ್ಯ ಇರುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದೆ ಅಪಿಸಪ್ತ. ಅಪಿಸಪ್ತ ಇಲ್ಲಿ ಒಂದು ಅದು ಮುಗಿಸ್ಬಿಟ್ರೆ ಅಂತ, ಯಾಕಂದರೆ ಇದು ರಿಲೇಟೆಡ್. ಅದು ಅಪಿಸಪ್ತಾವು ಇದು ಬೇರೆ ಕಡೆ ಹೇಳಿಲ್ಲ, ಇಲ್ಲಿ ಹೇಳ್ತಾರೆ. ಏನಿದು? ನರಕಗಳು ಭಾರಿ ನರಕಗಳಿವೆ, 7 ಭಾರಿ ನರಕ ಇವೆ ಅಂತ ಹೇಳ್ತಾರೆ. ರೌರಭೌತ ಮಹಾಂಶ್ಚೈವ ವನ್ನಿರ್ವೈತರಣಿ ತಥಾ ಕುಂಭೀಪಾಕ ಇತಿ ಪ್ರೋಕ್ತಾ ತಾನಿ ಅನಿತ್ಯ ನರಕಾಣಿತು. ತಾನಿ ಪ್ರೋಕ್ತಾನಿ ಅನಿತ್ಯ ನರಕಾಣಿತು. ತಾಮಿಶ್ರಶ್ಚ ಅಂಧತಾಮಿಶ್ರೋ ದ್ವೌ ನಿತ್ಯೌ ಸಂಪ್ರಕೀರ್ತಿತೌ ಇತಿ ಸಪ್ತ ಪ್ರಧಾನಾನಿ ಬಲೀಯಸ್ತು ಉತ್ತರೋತ್ತರಂ ಏತಾನಿ ಕ್ರಮಶೋ ಗತ್ವಾ ಏವ ಆರೋಹೋ ಅಥ ಅವರೋಹಣಂ ಇತಿ ಚ ಭಾರತೆ. ರೌರವ, ಮಹಾರೌರವ, ಮಹಾನ್ ರೌರವ, ಮಹಾರೌರವ, ವನ್ನಿ, ವೈತರಣಿ, ಕುಂಭೀಪಾಕ. ಇವಿಷ್ಟು ಏನಿವೋ ಅನಿತ್ಯ ನರಕಗಳು. ಅನಿತ್ಯ ನರಕಗಳು ಒಟ್ಟು 7ರಲ್ಲಿ 5 ಅನಿತ್ಯ ನರಕಗಳು. ಅಲ್ಲಿ ಹೇಳುವಾಗ 28 ಹಾಗೆಲ್ಲ ಹೇಳ್ತಾರೆ ಭಾಗವತದಲ್ಲಿ. ಅಲ್ಲಿ ವಿವಕ್ಷಾ ಭೇದ, ಕಾಂಟ್ರಡಿಕ್ಷನ್ ಅಲ್ಲ, ಅದೇನದು ವಿವಕ್ಷಾ ಭೇದ. ಇಲ್ಲಿ ತಾಮಿಶ್ರ, ಅಂಧ ತಾಮಿಶ್ರ, ಇವು ನಿತ್ಯ ನರಕಗಳು. ಅವಿಷ್ಟು ಕೂಡ ಅನಿತ್ಯ ನರಕಗಳು. ಇತಿ ಸಪ್ತ ಪ್ರಧಾನಾನಿ, 7 ಪ್ರಧಾನ ಅಂತ ಅದಕ್ಕೆ ಹೇಳಿದರು. ಒಟ್ಟು 84 ಲಕ್ಷ ನರಕ ಇವೆ ಅಂತ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಹೇಳಬೇಕಾದ್ರೆ ಎಷ್ಟು ನರಕ ಇದೆ? ಯಾಕೆ 84 ಲಕ್ಷ ಯೋನಿ, ಒಂದೊಂದು ಯೋನಿ ಒಂದು ನರಕ ಇಟ್ಕೊಂಡ್ಬಿಟ್ರೆ 84 ಲಕ್ಷ ಯೋನಿ ನರಕ ಇವೆ. ಬ್ರಾಡ್. ಆಮೇಲೆ 1000 ಗಟ್ಟಲೆ ಇದೆ, ಲಕ್ಷಗಟ್ಟಲೆ, 1000 ಕಡಿಮೆ ಮಾಡ್ತಾ ಬರ್ತಾರೆ. ಆಮೇಲೆ 28 ಇದೆ, 27 ಇದೆ, 2 ಇದೆ, 1 ಇದೆ. ಅಂದಂಥವಸ್ಸು 1. ಯಾಕೆ ವೈಕುಂಠ ಅಂತ ಒಂದೇ ಪದದಲ್ಲಿ ಹೇಳ್ಬಿಡ್ತೇವೋ ಅತಿ ಕೆಟ್ಟದಾಗಿದೆ. ಈ ಗರುಡ ಪುರಾಣದಲ್ಲಿದೆ, ಎಲ್ಲ ಇದೆ, ಎಲ್ಲದರಲ್ಲಿ ಬರುತ್ತೆ. ಏತಾನಿ ಕ್ರಮಶೋಗತ್ವ, ಇವೆಲ್ಲ ಒಂದು ಉತ್ತರೋತ್ತರ. ಮತ್ತೆ ರೌರವಕ್ಕಿಂತ ಮಹಾರೌರವ ಕೆಟ್ಟದು.
ಆ ವನ್ನಿಗಿಂತ ಅದಕ್ಕಿಂತ ವೈನ್ಯ ಕೆಟ್ಟದು, ಅದಕ್ಕಿಂತ ವೈತರಣಿ ಕೆಟ್ಟದು, ಅದಕ್ಕಿಂತ ಕುಂಭಿಪಾಕ, ಅದಕ್ಕಿಂತ ತಮಸ್ಸು, ಅದಕ್ಕಿಂತ ಅಂಧತ್ವ. ಅಂಧ ತಮಸ್ಸು ಅಲ್ಟಿಮೇಟ್. ಮುಕ್ತಿಯಲ್ಲಿ ಸಾಯುಜ್ಯ ಹೈಯೆಸ್ಟ್. ಸಾಯುಜ್ಯ ಅಂದರೆ ಯಾವಾಗಲೂ ದೇವ್ರ ಜೊತೆ ದೇವ್ರ ಮೈ ಮೇಲೆ ಓಡಾಡ್ಕೊಂಡು ಅಷ್ಟು ಹತ್ರ. ಇದು ದೂರ ಇದೆ. ವಿಧಾನಸೌಧ ಹತ್ರ ಮನೆ ಇದೆ ಅಂತ ಹೇಗಿರ್ತದೆ, ಎಲ್ಲೋ ಒಂದು ಕಡೆ ಇದೆ ಜೆ ಪಿ ನಗರ ಅಷ್ಟು ಲಾಸ್ಟ್ ಫೇಸ್ ಇದ್ದರೆ ಎಷ್ಟು ದೂರ ಇರುತ್ತೆ. ಆ ಥರ ಬೆಲೆ ಜಾಸ್ತಿ ಅದಕ್ಕೆ. ಇಲ್ಲಿ ದುಃಖನೂ ಜಾಸ್ತಿ, ಸುಖನೂ ಜಾಸ್ತಿ. ಹೌದು, ತಮಸ್ಸು ಅಂಧ ತಮಸ್ಸು ಎರಡು ನರಕಗಳು, ಎರಡು ನಿತ್ಯ ನರಕಗಳೇ. ನಾಲ್ಕಿಲ್ಲ ಮುಕ್ತಿಯೊಳಗೆ ಸಾರೂಪ್ಯ ಸಾಯೋಜ್ಯ ಆ ರೀತಿಯಲ್ಲಿ ಇದು ಎರಡಿದೆ. ಇತಿ ಚ ಭಾರತೆ. ಆದ್ದರಿಂದ ನರಕದ ವಿಷಯ ಮುಗಿತಾಗ ಮುಂದಿನ ಪ್ರಶ್ನೆ ಅದು ನಾಳೆ. ಇದಿಷ್ಟು ವೈರಾಗ್ಯ ಪಾದ ಅಂತ ಅದಕ್ಕೆ ಕರೆದಿರೋದು. ಏನೋ ಅದು ಭೂಮಿ ನರಕ ಸ್ವರ್ಗ ಎರಡೂ ಇದು. ಸಾಧನೆ ಮಾಡೋರಿಗೆ ಸ್ವರ್ಗ, ಇವರಿಗೆ ನರಕ. ಅಷ್ಟೇ ಅಲ್ಲ, ಸ್ವರ್ಗ ಸಾಧನೆ ನರಕ ಸಾಧನೆ ಇಲ್ಲೇ ಮಾಡ್ಕೋಬೇಕು. ಎಲ್ಲೆಲ್ಲೋ ಪಾಪ ಮಾಡಿದ್ರೆ ಕೌಂಟ್ ಆಗಲ್ಲ. ಎಲ್ಲಿ ಪಾಪ ಮಾಡ್ಬೇಕಂದ್ರೆ ಮನೇಲಿ ಪುಸ್ತಕ ನೋಡ್ಕೊಂಡು ಬರೀತಾರೆ, ಕಾಪಿ ಅಂತ ಕರೀತಾರ. ಮನೇಲಿ ಪುಸ್ತಕ ಬರೀತಾ ಕಾಪಿ ಹೊಡಿತೀಯ ಅಂತ ಕೇಳೋದಿಲ್ಲ. ಎಕ್ಸಾಮ್ ಆದ್ರೆ ಕಾಪಿ ಅಂತ. ಅದಕ್ಕೆ ಭೂಲೋಕದಲ್ಲೇ ಸಾಧನೆ ಮಾಡಬೇಕಲ್ಲ ಕೂಡ. ಪುಣ್ಯ ಕೂಡ ಹಾಗೇನೆ. ನೀಟಾಗಿ ಕಂಡು ಬಾಯಿ ಹಿಡಿಯೋದ ಗೊತ್ತೇ ಪಟ ಪಟ ಬಾಯಿ ಹೇಳ್ತಾ ಇದ್ದಾರೆ. ಮಾರ್ಕ್ಸ್ ಯಾರೂ ಕೊಡೋದಿಲ್ಲ, ಮನೇಲಿ ಮಾಡ್ತಿದ್ದಾನೆ ಅಷ್ಟೇ. ಎಕ್ಸಾಮ್ ಆದಲ್ಲಿ ಬರೆದ್ರೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬರೋದು. ಇದು ಸಾಧನ ಭೂಮಿ. ಭೂಲೋಕದಲ್ಲಿ ಏನೇನು ಮಾಡ್ತೇವೆ, ಒಳ್ಳೆಯದಕ್ಕೂ ಬೆಲೆ ಇದೆ, ಕೆಟ್ಟದಕ್ಕೂ ಬೆಲೆ ಇದೆ. ಹಲವಾರು ಕೆಟ್ಟದ್ದೇ ಜಾಸ್ತಿ ಮಾಡಿಬಿಟ್ಟಾಗ ಏನಾಗುತ್ತಾಗ ಭಯಾನಕ. ನೆಕ್ಸ್ಟ್ ಪ್ರಶ್ನೆ ಇಲ್ಲ. ಎಷ್ಟು ಲಾಂಗ್ ಪೀರಿಯಡ್ ಗೊತ್ತು ಅನುಭವಿಸಿ ಬರಬೇಕಲ್ಲ ನಾವು. ಒಂದು ನರಕದ ಬಗ್ಗೆ ಭಾಗವತ ತುಂಬ ಹೇಳ್ತೀವಿ. ಯಾವ ನರಕ ಕೂಡ ದಿನಗಟ್ಟಲೆ ನರಕ ಅಂತಿಲ್ಲ, ವರ್ಷಗಟ್ಟಲೆ ನರಕಗಳಲ್ಲ. ಕೆಲವು ನರಕಗಳು ಕಲ್ಪಗಟ್ಟಲೆ ನರಕಗಳು, ಕೆಲವು ಯುಗಗಟ್ಟಲೆ ನರಕಗಳು, ಕೆಲವು ಮಹಾಯುಗಗಟ್ಟಲೆ ನರಕಗಳು. ಈ ಒಂದು ದಿವಸ ಜೈಲು ಅಂತ ಕರೀತಾರ. ಎಲ್ಲರಿಗೂ ಒಂದು ದಿವಸ ಜೈಲು ಅಂತ ಕೇಳಿದ್ದೀರಾ? ಇಲ್ಲ. ಕನಿಷ್ಠ ತಿಂಗಳು 3 ತಿಂಗಳಾದ್ರೆ ಅಷ್ಟು ಹಾಕಿರ್ತಾರೆ. ಜನರಲಿ ಜಾಸ್ತಿನೇ ಇರುತ್ತೆ ಅವೆಲ್ಲ. ಒನ್ ಡೇಗೆ ಅರ್ಧ ಗಂಟೆ ಜೈಲು, ಒಂದು ಜೈಲು ಹಾಗೆಲ್ಲ ಇರೋದಿಲ್ಲ. ಆದರೆ ಮನೆ ಜೈಲು ಅರ್ಧ ಗಂಟೆ ಜೈಲು ಮನೆಯಲ್ಲೇ ಆಗ್ಬೋದ್ಬೇಕಾದ್ರೆ ಅವೆಲ್ಲ ಅಲ್ಲ. ಇವೆಲ್ಲ ಶಾರ್ಟ್ ಪೀರಿಯಡ್ ಇರೋದೇ ಇಲ್ಲ. ಸ್ವರ್ಗ ಕೂಡ ಅಷ್ಟೇ, ಸ್ಮಾಲ್ ಪೀರಿಯಡ್ ಇರೋದು, ಲಾಂಗ್ ಪೀರಿಯಡ್ ಇರೋದು. ಇವೆಲ್ಲ ತಿಳ್ಕೊಂಡಿರ್ಬೇಕು. ನಾಳೆ ಅದು ಓಂ